ಇವತ್ತಿನ ಈ ವಿಡಿಯೋದಲ್ಲಿ HDFC ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ಯಾವ್ಯಾವುದು ರಿವಾರ್ಡ್ ಪಾಯಿಂಟ್ಸನ್ನು ಅರ್ನ್ ಮಾಡಿರ್ತೀರಲ್ಲ, ಅದನ್ನು ನೀವು ಯಾವ ರೀತಿಯಾಗಿ ಅದನ್ನ ರೆಡೀಮ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ರೀಸೆಂಟಾಗಿ HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ನೋಡಿದ್ದಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಕೊಬೋದು. ನೀವು ಯಾವಾಗ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಹೋಗ್ತಾರಲ್ಲ, ನಿಮ್ಮ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಕೆಲವೊಂದಷ್ಟು ರಿವಾರ್ಡ್ ಪಾಯಿಂಟ್ಸ್ಗಳನ್ನು ಕೊಡ್ತಾರೆ. ನಾನು ಈಗ ಇದು ರಿವಾರ್ಡ್ ಪಾಯಿಂಟ್ಸ್ ಯೂಸ್ ಮಾಡೋದು ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡ್ಗೆ. ಯಾವುದೇ ರೀತಿಯಾದ HDFC ಕ್ರೆಡಿಟ್ ಕಾರ್ಡ್ ಇದ್ದರೂ ಕೂಡ ಇದೇ ರೀತಿಯಾಗಿ ನೀವು ಪಾಯಿಂಟ್ಸನ್ನು ರೆಡೀಮ್ ಮಾಡಬೇಕು. ಮೊದಲೇದಾಗಿ ಇದಕ್ಕೆ ನೀವು ನೆಟ್ ಬ್ಯಾಂಕಿಂಗನ್ನು ಲಾಗಿನ್ ಮಾಡಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗನ್ನು ಕೂಡ ಹೇಗೆ ರಿಜಿಸ್ಟರ್ ಮಾಡೋದಂತ ವಿಡಿಯೋ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಕೊಬೋದು. ಮೊದಲೇದಾಗಿ ನಿಮ್ಮ ಯೂಸರ್ ಐ ಡಿ ಅಥವಾ ಕಸ್ಟಮರ್ ಐ ಡಿಯನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಸ್ಟಮರ್ ಐ ಡಿ ಹಾಕಬೇಕು. ಅದಾದ ನಂತರ ಇಲ್ಲಿ ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ವೆರಿಫೈ ಯುವರ್ ಸೆಕ್ಯೂರ್ ಐ ಡಿ ಅಂತ ಇದೆಯಲ್ಲ, ಅದ್ರ ಮೇಲೆ ಚೆಕ್ ಬಾಕ್ಸನ್ನು ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಲ್ವ, ಸೆಕ್ಯೂರಿಟಿ ಪರ್ಪಸ್ ಆಗಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ಗೆ OTP ಕೇಳುತ್ತೆ. ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮೊಬೈಲ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬಂತು. ಅದನ್ನು ನೀವು ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಮಾಡ್ಬೇಕು ನೀವು, ಇಲ್ಲಿ ಮೇಲ್ಗಡೆ ಟ್ಯಾಬ್ ಇದೆ ಅಲ್ಲ, ಅಲ್ಲಿ ನೀವು ಕಾರ್ಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಾರ್ಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಸೈಡು ಇಲ್ಲಿ ಕ್ರೆಡಿಟ್ ಕಾರ್ಡ್ ಸೆಕ್ಷನ್ ಅಂತ ಇದೆಯಲ್ಲ, ಕ್ರೆಡಿಟ್ ಕಾರ್ಡ್ ಸೆಕ್ಷನ್ನಲ್ಲಿ ಇಲ್ಲಿ ಟ್ರಾನ್ಸಾಕ್ಟ್ ಅಂತ ಇದೆ ಅಲ್ಲ, ಅದ್ರ ಕೆಳಗಡೆ ನೋಡ್ಬೋದು ನೀವು ಎಂಕ್ವೈರಿ ಅಂತ ಇದೆಯಲ್ಲ, ಆ ಎಂಕ್ವೈರಿ ಮೇಲೆ ಕ್ಲಿಕ್ ಮಾಡಿ. ಎಂಕ್ವೈರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ರೆಡೀಮ್ ರಿವಾರ್ಡ್ ಪಾಯಿಂಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೆಡೀಮ್ ರಿವಾರ್ಡ್ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡೋದು ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಯಾವ ರಿಜಿಸ್ಟರ್ ಕಾರ್ಡ್ ಇರ್ತಾವಲ್ಲ, ಕ್ರೆಡಿಟ್ ಕಾರ್ಡ್ಗಳು ಅವು ಕಾಣ್ತಾ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬೇಕು, ಇಲ್ಲಿ ನಾವು ಕಂಟಿನ್ಯೂವನ್ನು ಒಂದು ಕೊಡಬೇಕು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಬೇರೆ ವೆಬ್ಸೈಟ್ ಓಪನ್ ಆಗುತ್ತೆ, ಬೇರೆ ಟ್ಯಾಬ್ನಲ್ಲಿ. ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಪ್ರಾಡಕ್ಟ್ಸ್ ವೋಚರ್ಸು, ಇನ್ಸ್ಟಾ ವೋಚರ್ಸು, ಕ್ಯಾಶು, ಏರ್ ಮೈಲ್ಸ್ಗೆ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಬೆಸ್ಟ್ ವೇ ಯಾವ ರೀತಿಯಾಗಿ ಅಂದರೆ, ಕೆಲವೊಂದಿಷ್ಟು ಕ್ರೆಡಿಟ್ ಕಾರ್ಡ್ಗಳು, ಫಾರ್ ಎಕ್ಸಾಂಪಲ್ ಮಿಲಿಯನಿಯರ್ ಕ್ರೆಡಿಟ್ ಕಾರ್ಡ್ನಲ್ಲಿ ಕ್ಯಾಶ್ ರಿವಾರ್ಡ್ ಪಾಯಿಂಟ್ಸು 1 ಪಾಯಿಂಟ್ಸ್ ಇದ್ದರೂ ಕೂಡ 1 ರೂಪೀಸ್ ಕೊಡುತ್ತೆ. ಆದರೆ ನನ್ನ ಹತ್ರ ಇರೋದು ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡು. ನೀವು ಅದನ್ನು ಎಲ್ಲವನ್ನು ವೆರಿಫೈ ಮಾಡಿಕೊಂಡು ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ನೋಡ್ಬೋದು. ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡ್ಬೋದು, ನನ್ನ ಕಡೆ 1208 ಪಾಯಿಂಟ್ಸ್ ಇದ್ದಾವೆ. ಆದರೆ ಅದನ್ನು ಅಮೌಂಟ್ಗೆ ನೀವು ಕ್ರೆಡಿಟ್ ಮಾಡಿದರೆ 242 ಆಗುತ್ತೆ. ಆದರೆ ಇನ್ನೊಂದು ಬೆಸ್ಟ್ ಆಪ್ಷನ್ ಹೇಳ್ತೇನೆ ನಾನು. ಇಲ್ಲಿ ನೋಡೋದು ಪ್ರಾಡಕ್ಟ್ಸ್ ಆ್ಯಂಡ್ ವೋಚರ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ಸ್ ಆ್ಯಂಡ್ ವೋಚರ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಾನು ಯೂಸ್ ಮಾಡ್ತಾ ಇರೋದು ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡು. ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡಿಗೆ ಒಂದು ಪಾರ್ಟ್ನರ್ಶಿಪ್ ಇರುತ್ತೆ HDFC ಬ್ಯಾಂಕ್ ಮತ್ತು ಇಂಡಿಯನ್ ಆಯಿಲು. ಅವ್ರು ಏನು ಮಾಡ್ತಾರೆ, 1 ಪಾಯಿಂಟ್ಸ್ಗೆ ಒಂದು ಇಂಡಿಯನ್ ಆಯಿಲ್ ಪಾಯಿಂಟ್ಸನ್ನು ಕೊಡ್ತಾರೆ. ಇದರಿಂದ ನೀವೇನು ಮಾಡಿದ್ರು ಫ್ರೀಯಾಗಿ LPG ಗ್ಯಾಸು ಅಥವಾ ಇಂಡಿಯನ್ ಆಯಿಲ್ನಲ್ಲಿ ಪೆಟ್ರೋಲನ್ನು ನೀವು ಹಾಕೊಬೋದು. ಅದು ನಿಮಗೆ ಏನಾಗುತ್ತೆ, ಇಂಡಿಯನ್ ಆಯಿಲ್ ಒಂದು ಕಾರ್ಡ್ ಇರುತ್ತೆ, ಅಲ್ಲಿ ಹೋಗಿ ಅದು ಕ್ರೆಡಿಟ್ ಆಗುವಂಥದ್ದು. ಅದನ್ನು ಮುಂದೆ ನೋಡಿದ್ರೆ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ. ಇಲ್ಲಿ ನೀವು ಪಾಯಿಂಟನ್ನು ನೋಡ್ಕೊಬೋದು. ಪಾಯಿಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬೇರೆ ಬೇರೆ ಥರದ ಪಾಯಿಂಟ್ಸು ಕೂಡ ಇದ್ದಾವೆ, ಅಲ್ಲಿ ಕೂಡ ನೀವು ನೋಡ್ಕೊಬೋದು. ಆದರೆ ಬೆಸ್ಟ್ ಅಂತ ಹೇಳೋದಂದರೆ ಇಂಡಿಯನ್ ಆಯಿಲೇ. ಆ ಇಂಡಿಯನ್ ಆಯಿಲ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಈಗ ನಾವು ಟೋಟಲ್ ನಮ್ಮದು ಪಾಯಿಂಟ್ಸು 1208 ಇದೆ. 1208 ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಎಂಟರ್ಡ್ ಕ್ವಾಂಟಿಟಿ ಶುಡ್ ಬಿ ಮಲ್ಟಿಪಲ್ಸ್ ಆಫ್ 500, ಅಂದರೆ 500 ಈಕ್ವಲ್ ಆಗಿರಬೇಕು. 500, 1000, 1500, 2000 ಈ ರೀತಿಯಾಗಿರಬೇಕು. ಇಲ್ಲಿ ನಾನು 1000 ಎಂಟರ್ ಮಾಡ್ತೇನೆ. 1000 ಎಂಟರ್ ಮಾಡಿದ ನಂತರ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೊಂದು ರಿಡೆಂಪ್ಷನ್ಗೆ ಒಂದು ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟ ನಂತರ ನೋಡ್ಬೋದು, ಅದೊಂದು ಕಾರ್ಟಿಗೆ ಆ್ಯಡ್ ಆಗುತ್ತೆ. ಕಾರ್ಟ್ನಲ್ಲಿ ಆ್ಯಡ್ ಆದ ನಂತರ ಪಾಯಿಂಟ್ಸ್ ಟು ಬಿ ರೆಡೀಮ್ಡ್ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಬೇಕು. ಇಲ್ಲಿ ನಮ್ಮದು ಡೆಲಿವರಿ ಅಡ್ರೆಸ್ ಇರುತ್ತೆ. ಅಡ್ರೆಸ್ ಏನು ಅಷ್ಟೊಂದು ನೋಡ್ಕೊಬೇಡಿ, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಇರಬೇಕು, ಇದು ಬೇಕಾಗುತ್ತೆ. ಇಲ್ಲಿ 1 ಫ್ಯೂಲ್ ಪಾಯಿಂಟ್ = 6 ಎಕ್ಸ್ಟ್ರಾ ರಿವಾರ್ಡ್ ಪಾಯಿಂಟ್ಸಲ್ಲಿ ನಿಮಗೆ ಸಿಗುತ್ತೆ. ಅಂದರೆ 1 ಫ್ಯೂಲ್ ಪಾಯಿಂಟ್ಗೆ 1 ರೂಪೀಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಎಲ್ಲವನ್ನು ವೆರಿಫೈ ಮಾಡಿಕೊಂಡು, ನಾನು ಸೆಕ್ಯೂರಿಟಿ ಪರ್ಪಸ್ಸಾಗಿ ಹೈಡ್ ಮಾಡಿದ್ದೇನೆ, ನಿಮ್ಮದನ್ನು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ ನಂತರ ಇಲ್ಲಿ ಚೆಕ್ ಬಾಕ್ಸನ್ನು ಕೊಡಿ. ಚೆಕ್ ಬಾಕ್ಸನ್ನು ಹಾಕಿದ ನಂತರ ಇಲ್ಲಿ ರೆಡೀಮ್ ನಾವು, ಇಲ್ಲಿ ನಿಮಗೆ ಒಂದು 1 ಟೈಮ್ ಚಾರ್ಜ್ ಇರುತ್ತೆ 99 ರೂಪೀಸು. ಪ್ರತಿಯೊಂದು ಸಾರಿ ನೀವು ರೆಡೀಮ್ ಮಾಡ್ತಾರಲ್ಲ 99 ರೂಪೀಸು ಚಾರ್ಜ್ ಇರುತ್ತೆ. ಓಕೆ, ನಡೆಯುತ್ತೆ. 1000 ಇಲ್ಲಿ ಎಲ್ಲ ಚಾರ್ಜಸನ್ನು ನಾನು ಹೇಳಿದ್ದೆ. 99 ರೂಪೀಸ್ ಇದು 1 ಟೈಮ್ ಚಾರ್ಜಸ್ ಇರುತ್ತೆ. ಇದೆಲ್ಲ ಆದ ನಂತರ ಇಲ್ಲಿ ರೆಡೀಮ್ ನಾವು ಇದೆಲ್ಲ ರೆಡೀಮ್ ನಾವು ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ನಂತರ ಇಲ್ಲಿ ನೋಡ್ಬೋದು, ನಿಮ್ಮದು ಸಕ್ಸಸ್ಫುಲ್ಲಾಗಿ ಇಲ್ಲಿ ರಿಡೆಂಪ್ಷನ್ ಆಗಿರುವಂಥದ್ದು. ಇದನ್ನು ನೋಟ್ ಡೌನ್ ಮಾಡ್ಕೊಂಡು ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ವಿದಿನ್ 48 ಅವರ್ಸಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ರಿವಾರ್ಡ್ಸ್ ಮೆಂಬರ್ಶಿಪ್ ಪ್ರೋಗ್ರಾಮ್ನಲ್ಲಿ ನಿಮಗೆ ಅದನ್ನು ನಿಮ್ಮ ಮೊಬೈಲ್ ನಂಬರ್ನಿಂದ ನೀವು ಇಂಡಿಯನ್ ಆಯಿಲ್ ಆ್ಯಪನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ
ತಿಳಿಸ್ಕೊಡ್ತೇನೆ. ಆ ವಿಡಿಯೋಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಪ್ಡೇಟ್ ಮಾಡ್ತೇನೆ ವಿಡಿಯೋ ಅಪ್ಲೋಡ್ ಆದಮೇಲೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಿಮಗೇನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಕೂಡ ನನಗೆ ಮೆಸೇಜ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.